ನಗರದಲ್ಲಿ ಒಬ್ಬ ಬಡ ರೈತ ಇರ್ತಾನೆ, ಶಂಕರಯ್ಯ ಅಂತ. ಹಳ್ಳಿಯ ಜನರು ಅವನ ಬಗ್ಗೆ ಎಷ್ಟು ಬಡವನಾಗಿದ್ರೂ ಕೂಡ ಸೋಂಬೇರಿಯಾಗಿರ್ತಾನೆ ಅಂತ ಹೇಳ್ತಿದ್ರು. ಅವನ ತಂದೆ ತಾಯಿ ಹಿಂದಿನ ವರ್ಷವಷ್ಟೇ ತೀರಿಕೊಂಡಿದ್ರು. ಆದ್ರಿಂದ ಮನೆ ಮತ್ತು ಹೊಲ ಗದ್ದೆಯಲ್ಲಿ ಎರಡರ ಹೊಣೆ ಅವನದಾಗಿತ್ತು. ಆದರೆ ಸೋಮಾರಿತನ ಅನ್ನೋದು ಅವನ ಜೀವನದಲ್ಲಿ ಒಂದು ದೊಡ್ಡ ಶಾಪವಾಗಿತ್ತು. ಇಡೀ ದಿನ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದಾಗ್ಲಿ, ಮನೆಯಲ್ಲಿ ನಿತ್ಯ ಕೆಲಸ ಮಾಡೋದು ಕೂಡ ಅವನಿಗೆ ಬೋರ್ ಆಗ್ತಿತ್ತು. ಶಂಕರಯ್ಯ ಒಂದಿನ ಅವನ ಹೊಲ ಗದ್ದೆ ಬಿಟ್ಟು ಮನೆ ಹತ್ರ ಓಡೋಡಿ ಬರ್ತಿರ್ತಾನೆ. ಅಯ್ಯೋ ದೇವ್ರೆ, ಈ ಹೊಲ ಉಳೋ ಕೆಲಸ ಇದೆಯಲ್ಲ, ಮತ್ತೆ ಎತ್ತುಗಳಿಗೆ ಮೇವು ಹಾಕೋದಿದೆಯಲ್ಲ, ಅದ್ರ ಜೊತೆಗೆ ಮನೇಲಿರೋ ಪಾತ್ರೆಗಳೆಲ್ಲ ತೊಳಿಬೇಕು. ಇದು ನಾನು ಒಬ್ಬನೇ ಮಾಡಬೇಕಲ್ಲ. ನನ್ನ ಜೊತೆ ಯಾರಾದರೂ ಒಬ್ಬ ಇದ್ದಿದ್ರೆ ಇದೆಲ್ಲ ಮಾಡೋದಕ್ಕೆ ಎಷ್ಟು ಈಸಿ ಆಗ್ತಾ ಇತ್ತು. ಆಗ ನಾನು ನೆಮ್ಮದಿಯಾಗಿ ಮಲ್ಕೊಬಹುದಿತ್ತು. ಅವನು ಹಾಗೆ ನೆಲದ ಮೇಲೆ ಮಲಗಿಬಿಡ್ತಾನೆ. ಮತ್ತೆ ತಾರಸಿ ನೋಡ್ಕೊಂಡು ಅವನಿಗವನೇ ಮಾತಾಡ್ತಿರ್ತಾನೆ. ಹಾ ಭಗವಂತ, ನನ್ನ ಜೀವನದಲ್ಲಿ ನನಗೋಸ್ಕರ ಯಾರಾದರೂ ಕೆಲಸ ಮಾಡೋರು ಇದ್ದಿದ್ರೆ ಅವಾಗ ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದಿತ್ತು. ಆದ್ರೆ ನನ್ನ ಹಣೆ ಬರ ಸರಿ ಇಲ್ಲ. ಹೀಗೆ ಪ್ರತಿನಿತ್ಯ ಸುಮ್ಮನೆ ಕೂರೋದೇ ಅವನ ದಿನಚರಿ ಆಗ್ಬಿಡತ್ತೆ. ಬೆಳಗ್ಗೆ ವ್ಯವಸಾಯ, ಮಧ್ಯಾಹ್ನ ಮನೆ ಮತ್ತು ಸಾಯಂಕಾಲ ರಸ್ತೆ ತಿರುಗೋದು, ಮತ್ತೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡೋದು, ಇಷ್ಟೇ. ಆದರೆ ಒಂದು ದಿನ ಎಲ್ಲವೂ ಬದಲಾಗ್ಬಿಡತ್ತೆ. ಅವತ್ತು ಅವನು ಕೆಲಸ ಮುಗಿಸ್ಕೊಂಡು ಒಂದು ಬಾರ್ ಅಂಗಡಿಯಲ್ಲಿ ಬಂದು ಕೂತ್ಕೊಳ್ತಾನೆ. ಕೈಯಲ್ಲಿ ಬಾಟ್ಲ್ ಹಿಡ್ಕೊಂಡು ಏನೇನೋ ಮಾತಾಡ್ಕೊಂಡು ನಿಂತಿರ್ತಿದ್ದ. ಈ ಜೀವನ ನನಗೆ ಏನು ಕೊಟ್ಟಿದೆ? ಅಪ್ಪ ಅಮ್ಮ ಹೋದ್ರು, ಜವಾಬ್ದಾರಿ ತಲೆಗೆ ಬಂದಿದೆ, ಮತ್ತು ನಾನು ಈ ಜವಾಬ್ದಾರಿನೆಲ್ಲ ಹೊತ್ಕೊಂಡು ಬದುಕ್ತಾ ಇದ್ದೀನಿ. ಅವನು ಒಂದು ದುಃಖದಲ್ಲೇ ಮಾತಾಡ್ಕೊಂಡಿರ್ತಾನೆ. ಆಗ ಒಬ್ಬ ಅಪರಿಚಿತ ವ್ಯಾಪಾರಿ ಬಂದು ಅವನ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಆ ವ್ಯಾಪಾರಿ ಅವನ ಪರಿಸ್ಥಿತಿನ ನೋಡಿ ನಗ್ನಗ್ತಾ ಹೇಳ್ತಾನೆ, ನನಗನ್ಸುತ್ತೆ ಕಿಶನ್ ಬಾಬು, ನೀವು ಸ್ವಲ್ಪ ಟೆನ್ಷನ್ ಆಗಿದ್ದೀರಾ ಅಂತ. ಟೆನ್ಷನ್ನ? ಯಾರಿಗೆ ಟೆನ್ಷನ್ ಆಗತ್ತೆ ಅಂದರೆ ಅವನಿಗೆ ಜೀವನದಲ್ಲಿ ಭರವಸೆ ಇದ್ರೆ. ನನ್ನ ಹತ್ರ ಏನಿದೆ, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡು, ಆದರೂ ನೆಮ್ಮದಿ ಇಲ್ಲ. ಆ ವ್ಯಾಪಾರಿ ತುಂಬ ಕೂಲಂಕುಷವಾಗಿ ಅವನ ಮಾತುಗಳನ್ನ ಕೇಳಿಸ್ಕೊಳ್ತಾನೆ. ಮತ್ತೆ ನಿಧಾನವಾಗಿ ಅವನಿಗೆ ಹೇಳ್ತಾನೆ, ನಿಮ್ಗೇನಾದ್ರೂ ಒಳ್ಳೆ ಗೆಳೆಯ ಸಿಕ್ಕರೆ ಹೇಗೆ? ನಿಮ್ಗೋಸ್ಕರ ಹೊಲದ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ನಿಮ್ಗೆ ಒಂದ್ ಕೆಲ್ಸನೂ ಉಳಿಸ್ತಾ ಇರೋ ತರ ಮಾಡಿದ್ರ ಆಗ. ಶಂಕರಯ್ಯಗ ಆಶ್ಚರ್ಯ ಆಯ್ತು. ಏನು, ಈ ತರನೂ ಆಗತ್ತಾ? ಯಾರಾದ್ರೂ ಸುಮ್ನೆ ಈ ತರ ಎಲ್ಲ ಯಾಕೆ ಮಾಡ್ತಾರೆ? ವ್ಯಾಪಾರಿಗೆ ನಗು ಬಂತು. ಮನುಷ್ಯ ಅಲ್ಲ, ರೋಬೋಟ್ ಮಾಡುತ್ತೆ. ಶಂಕರಯ್ಯನ ಕಣ್ಣುಗಳು ಬೆರಗಾದವು. ಅವನು ಮೊದಲನೇ ಸಲ ಈ ಪದವನ್ನ ಕೇಳಿದ್ದು. ರೋಬೋಟ್? ಇದೇನಿದು? ಒಂದ್ ಮಷಿನ್, ಕಬ್ಬಿಣದಿಂದ ಮಾಡಿರೋದು. ಇದಕ್ಕೆ ಮನುಷ್ಯನ್ಗಿನ್ನ ಜಾಸ್ತಿ ಶಕ್ತಿ ಇದೆ. ಮತ್ತೆ ಇದ್ರ ಬುದ್ಧಿ ಹೇಳಿದ ಕೆಲ್ಸ ಬಿಟ್ಟು ಬೇರೇನೂ ಮಾಡೋದಿಲ್ಲ, ಗೊತ್ತಾಯ್ತಾ? ನಿಮ್ಗೆ ಹೊಲದ ಕೆಲ್ಸ ಮಾಡ್ಬೇಕಾ? ಅದನ್ನು ಮಾಡುತ್ತೆ. ಮನೆ ಕೆಲ್ಸ ಇದ್ರೆ ಅದನ್ನು ಆರಾಮಾಗಿ ಮಾಡುತ್ತೆ. ನೀವು ಆರಾಮಾಗಿ ರೆಸ್ಟ್ ಮಾಡಬಹುದು. ಶಂಕರಯ್ಯಂಗೆ ಒಳ್ಳೆ ಐಡಿಯಾ ಸಿಕ್ದಂಗಾಯ್ತು. ಅವನ ಮುಖದಲ್ಲಿ ಒಂಥರ ಆಶ್ಚರ್ಯ ಮತ್ತು ಖುಷಿ ಎರಡೂ ಇತ್ತು. ಅಣ್ಣ, ಆ ತರದ್ ರೋಬೋಟ್ ಏನಾದ್ರೂ ಇದ್ರೆ ನನಗ್ ಕೊಡ್ತೀಯಾ? ದಯವಿಟ್ಟು, ನಾನ್ ನನ್ನ ಕಷ್ಟದಿಂದ ದೂರ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ವ್ಯಾಪಾರಿ ನಗ್ತಾ ಇದ್ದ ಮತ್ತು ಅವನ ಕಣ್ಣುಗಳಲ್ಲಿ ಅವನು ಮೋಸ ಮಾಡೋ ಭಾವನೆ ಇತ್ತು. ನಿನಗಿಲ್ಲ ಅಂತ ಹೇಳ್ತೀನಾ? ನಾನ್ ನಿನಗೆ ನನ್ನ ರೋಬೋಟ್ ಕೊಡ್ತೀನಿ. ಆಗ ನಿನಗೆ ಭಾರ ಕಮ್ಮಿ ಆಗತ್ತೆ, ನನ್ಗೂ ಕೂಡ. ಅಂದ್ರೆ ಇಲ್ಲ, ಬೇರೇನೋ ಹೇಳ್ದೆ. ನಾನ್ ನಾಳೆನೆ ನಿನಗೆ ರೋಬೋಟ್ ಕೊಡ್ತೀನಿ, ಅದನ್ನು ನಿನ್ ಮನೆಗೆ ಬಂದು. ಮಾರನೇ ದಿನ ವ್ಯಾಪಾರಿ ಆ ರೋಬೋನ್ ಕರ್ಕೊಂಡು ಶಂಕರಯ್ಯನ ಮನೆಗೆ ಬರ್ತಾನೆ. ಅವನ ಜೊತೆ ಒಂದು ಕಬ್ಬಿಣದ ಉದ್ದವಾದ ರೋಬೋಟ್ ಇತ್ತು. ಅದರ ಮುಖ ದೊಡ್ಡದಾಗಿತ್ತು ಮತ್ತೆ ಅದರ ಕಣ್ಣುಗಳು ನೀಲಿಯಾಗಿತ್ತು. ಶಂಕರಯ್ಯಂಗಂತೂ ಏನೋ ಒಂದು ಉತ್ಸಾಹವಾಗಿತ್ತು. ನೋಡು ಕಿಶನ್ ಬಾಬು, ಇದೇ ನಿನ್ ಜೊತೆ ಇರೋ ಹೊಸ ರೋಬೋಟ್. ಇದ್ರ ಹೆಸರು R1. ಇದು ನೀನ್ ಹೇಳಿದ ಕೆಲ್ಸ ಎಲ್ಲ ಮಾಡುತ್ತೆ. ನೀನ್ ಬರೀ ಇದ್ರ ನೀಲಿ ಬಟನ್ ಅಮುಕ್ಬೇಕು ಅಷ್ಟೇ. ನೀನ್ ಬರೀ ಹೇಳು, ಆಮೇಲೆ ನೋಡು. ಶಂಕರಯ್ಯ ಇಡೀ ದಿನ ವ್ಯಾಪಾರಿ ಜೊತೆ ರೋಬೋಟ್ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಶಂಕರಯ್ಯನ ಆದೇಶದಂತೆ ಅದು ಪಾತ್ರೆ ಎಲ್ಲ ತೊಳೆಯುತ್ತೆ. ಹಸುಗಳಿಗೆ ನೀರು ಕುಡಿಸೋದು, ಶಂಕರಯ್ಯನಿಗೋಸ್ಕರ ಟೀ ಮಾಡೋದು, ಇದೆಲ್ಲ ಮಾಡ್ತಿದ್ರಿಂದ R1 ಶಂಕರಯ್ಯನ್ಗೆ ಒಂದು ವರದಾನ ಆಗ್ಬಿಟ್ಟಿರತ್ತೆ. ನನ್ ಜೀವನ ಹೇಗಿದೆ, ಈಗ ಎಲ್ಲ ಕೆಲ್ಸನೂ ರೋಬೋಟೇ ಮಾಡುತ್ತೆ. ನಾನೀಗ ಆರಾಮಾಗಿ ರೆಸ್ಟ್ ಮಾಡಬಹುದು. ಶಂಕರಯ್ಯನ ಜೀವನ ಬದಲಾಗ್ಬಿಟ್ಟಿರತ್ತೆ. ಅವನಂತೂ ಇವಾಗ ಒಂದೇ ಒಂದು ಕೆಲಸ ಮಾಡ್ತಿರ್ತಾನೆ,
ಹಳ್ಳಿಲಿದ್ದ ಎಲೆಕ್ಟ್ರಿಕಲ್ ಫ್ಯಾಕ್ಟ್ರಿಯಿಂದ ರೋಬೋಟ್ಗೋಸ್ಕರ ಬ್ಯಾಟ್ರಿ ತರೋದು, ವೈರ್ಗಳು ಮತ್ತೆ ಸೆಲ್ ತರೋದಷ್ಟೇ. ಅದು ಸರಿಯಾಗಿ ಹಾಕ್ದಾಗ್ಲೇ ಆ ರೋಬೋಟ್ ಕೆಲಸ ಮಾಡ್ತಾ ಇದ್ದಿದ್ದು. ಈಗ ಇದೇ ಶಂಕರಯ್ಯನ ಒಂದು ಜೀವನ ಆಗ್ಬಿಟ್ಟಿತ್ತು. ನೋಡ್ತಾ ನೋಡ್ತಾ ತಿಂಗಳುಗಳೇ ಕಳೆದೋದ್ವು. ಮತ್ತೆ ಶಂಕರಯ್ಯ ಎಷ್ಟು ಖುಷಿಯಾಗಿದ್ನೋ ನೋಡ್ತಾ ನೋಡ್ತಾ ಅಷ್ಟೇ ದುಃಖಿತವಾಗಿರ್ತಾನೆ. ಯಾಕಂದ್ರೆ ಅವನು ರೋಬೋಟ್ನ ಒಂದು ರೂಪ ನೋಡ್ತಿದ್ದ, ಅದು ಅವನು ಊಹಿಸೇ ಇರಲಿಲ್ಲ. ಅಯ್ಯೋ, ಇದೇನು ಸೂರ್ಯ ಆಲ್ರೆಡಿ ಹುಟ್ಟಾಯ್ತು, ನೀನಿನ್ನೂ ಮನೆಯಲ್ಲೇ ಇದೀಯಾ? ಇದ್ ಸರಿ ಇಲ್ಲ. ಹೋಗು, ಹೊಲಕ್ಕೋಗು, ಹೋಗಿ ನೀನ್ ಕೆಲಸ ಮಾಡು. ಕೆಲಸಗಳು ತಡವಾಗ್ತಿರೋದನ್ನ ನೋಡಿ ಶಂಕರಯ್ಯ ರೋಬೋಟ್ಗೆ ಆದೇಶ ನೀಡ್ತಾನೆ. ಆದರೆ ಪ್ರತಿದಿನ ಶಂಕರಯ್ಯನ ಮಾತುಗಳನ್ನ ಕೇಳ್ತಾ ಇದ್ದ ರೋಬೋ ಅವತ್ತು ಅಲ್ಲೇ ನಿಂತಿತ್ತು. ಅಯ್ಯೋ, ಏನ್ ಕಿವುಡನ ನೀನು? ಯಾಕೆ ಕೇಳಿಸ್ತಾ ಇಲ್ವಾ? ಹೋಗ್ ಕೆಲಸ ಮಾಡು, ಕೆಲಸ ಮುಗ್ಸು ಅನ್ನಲ್ಲ. ಅದರ ನೀಲಿಯ ಕಣ್ಣುಗಳು ಅಚಾನಕವಾಗಿ ಕೆಂಪಾಗ್ಬಿಡ್ತು. ಶಂಕರಯ್ಯ ಇನ್ನೊಂದು ಬಾರಿ ಜೋರಾಗಿ ಕೂಗಾಡ್ತಾ ರೋಬೋಗೆ ಆದೇಶ ನೀಡ್ತಾನೆ. ಆದ್ರೆ ಅವನ ಕೂಗಾಟಕ್ಕೆ ಉತ್ತರ ಏನೂ ಸಿಗ್ಲಿಲ್ಲ. ನಾನಲ್ಲ, ನೀನು ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಬೇಕಾಗತ್ತೆ. ರೋಬೋಟ್ನ ಈ ಉತ್ತರವನ್ನ ಕೇಳಿ ಶಂಕರಯ್ಯ ಗಾಬರಿ ಬೀಳ್ತಾನೆ. ಅವನಿಗೆ ಅರ್ಥನೇ ಆಗಲ್ಲ ಈ ರೋಬೋಗೆ ಏನಾಗಿದೆ ಅಂತ. ಏನ್ ಹೇಳ್ದೆ ನೀನು? ನಾನು ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಬೇಕಾ? ಹಾಗಾದ್ರೆ ನೀನೇನ್ ಮಾಡ್ತೀಯಾ? ನಾನ್ ನಿನ್ನ ಇಲ್ಲಿ ಕರ್ಕೊಂಬಂದಿರೋದು ಯಾಕೆ? ನೋಡು, ನಾನ್ ನಿನ್ನ ಖರೀದಿ ಮಾಡಿದ್ದೀನಿ. ನೀನು ನನ್ನ ಮನೆ ಕೆಲ್ಸದವನು, ಗೊತ್ತಾಯ್ತಾ? ನಾನು ಕೆಲಸಗಾರನ ಇಲ್ಲ, ನಾನು ಯಜಮಾನ. ನಾನು ಏನ್ ಹೇಳ್ತೀನೋ ಅದನ್ನ ನೀನ್ ಮಾಡ್ಬೇಕು. ರೋಬೋಟ್ನ ಈ ಮಾತುಗಳನ್ನ ಕೇಳಿ ಶಂಕರಯ್ಯ ಭಯಗೊಂಡು ಸ್ವಲ್ಪ ಹಿಂದೆ ಹೋಗ್ತಾನೆ. ಅವನು ರೋಬೋಟ್ಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾನೆ. ಆದರೆ ರೋಬೋ ಶಂಕರಯ್ಯನ ಒಂದು ಮಾತು ಕೂಡ ಕೇಳಲ್ಲ. ಮತ್ತೆ ಶಂಕರಯ್ಯ ಮಾತಾಡ್ತಿರ್ಬೇಕಾದ್ರೆ ರೋಬೋ ಬಂದು ಅವನ ಜೋರಾಗಿ ತಳ್ಳಿಬಿಡತ್ತೆ. ಪಾಪ ಬಡ ರೈತ ನೆಲದ ಮೇಲೆ ಬೀಳ್ತಾನೆ. ನನಗೆ ಯಾಕೆ ಈ ತರ ಎಲ್ಲ ಆಗ್ತಾ ಇದೆ? ನಾನು ಇದನ್ನ ಕೆಲಸ ಮಾಡಕ್ಕೆ ಅಂತ ತಗೊಬಂದ್ರೆ ಇದ್ರಿಂದನೇ ನಾನು ಏಟ್ ತಿಂತಾ ಇದ್ದೀನಿ. ನನ್ನ ಹಣೆ ಬರ ಏನಪ್ಪ ದೇವ್ರೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಅರ್ಥ ಮಾಡ್ಕೊಳ್ದೆ ಶಂಕರಯ್ಯ ಅವನ ಕೆಲಸ ಮಾಡಲು ಶುರು ಮಾಡ್ತಾನೆ. ಈಗ ರೋಬೋ ಶಂಕರಯ್ಯನ ಮನೆಯಲ್ಲಿ ಆರಾಮಾಗಿ ಮಲಗಿರುತ್ತೆ. ಮತ್ತೆ ಪಾಪ ಶಂಕರಯ್ಯ ಅವನ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ. ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ರೋಬೋ ಅವನಿಗೆ ಹೊಡಿತಾ ಇರತ್ತೆ. ಅವನ ಕೆಲಸಗಳನ್ನ ಕಡಿಮೆ ಮಾಡೋಕ್ಕೋಸ್ಕರ ರೋಬೋನ ಖರೀದಿಸಿದ್ದ ಶಂಕರಯ್ಯ ಈಗ ಅವನ ಹೊಲದಲ್ಲಿ ಅವನೇ ಕೆಲಸ ಮಾಡೋ ಹಾಗಾಗತ್ತೆ. ಈಗ ಅವನು ಪಶ್ಚಾತ್ತಾಪ ಪಡೋದನ್ನು ಬಿಟ್ಟು ಬೇರೆ ಏನೂ ಇರಲ್ಲ. ನೋಡು ನಿನ್ನ ಹಣೆ ಬರೇನ, ನಿನ್ ಸೋಂಬೇರಿತನದ ಪರಿಣಾಮ ನೋಡು ಏನಾಯ್ತು ಅಂತ. ಅವನ ಹತ್ರ ಇದನ್ನ ತಗೊಳ್ಳೋ ಅವಶ್ಯಕತೆ ನಿನಗೇನಿತ್ತು ಅಂತ. ತಪ್ಪಾಗೋಯ್ತು, ದೊಡ್ಡ ತಪ್ಪಾಗೋಯ್ತು ನನ್ನಿಂದ. ಆದ್ರೆ ಇದಕ್ಕೆ ನಾನು ಪಾಠ ಕಲಿಸ್ತೀನಿ. ಆ ವ್ಯಾಪಾರಿ ನನ್ನ ಕಣ್ಣೆದುರುಗಡೆ ಏನಾದ್ರೂ ಬಂದ ಅಂತಂದ್ರೆ ಆಗ ನಾನಂತೂ. ಶಂಕರಯ್ಯನ ಹೃದಯದಲ್ಲಿ ಈಗ ಕೋಪದ ಜ್ವಾಲೆ ಮೂಡಿ ಬಂದಿರುತ್ತೆ. ಅವನೀಗಂತೂ ಪ್ರತಿದಿನ ಬಾರಂಗಡಿಗೆ ಹೋಗೋದು, ಆ ವ್ಯಾಪಾರಿಗೆ ಕಾಯ್ಕೊಳ್ತಾ ಕೂತ್ಕೊಂಡು ಚೆನ್ನಾಗಿ ಕಂಠ ಪೂರ್ತಿ ಕುಡಿತಾ ಇದ್ದ. ದಿನಗಳು, ವಾರಗಳು, ತಿಂಗಳುಗಳೇ ಕಳೆದು ಹೋದ್ವು. ಆದರೆ ವ್ಯಾಪಾರಿ ಅಂತೂ ಅಲ್ಲಿ ಬರಲೇ ಇಲ್ಲ. ಈಗಂತೂ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಹೊರೆಗಳನ್ನು ಹೊತ್ತು ಸುಸ್ತಾಗಿ ಬಿಟ್ಟಿರ್ತಾನೆ. ಆಗ ಒಂದು ದಿನ ವ್ಯಾಪಾರಿ ಅವನ ಹೊಲಕ್ಕೆ ಬರ್ತಾನೆ. ಮತ್ತೆ ಶಂಕರಯ್ಯ ಚೂರು ತಡ ಮಾಡದೆ ಅವನ ಪ್ರಶ್ನೆಗಳನ್ನ ಕೇಳಕ್ ಶುರು ಮಾಡ್ತಾನೆ. ನೀನಿಲ್ಲಿ ಕೊನೆಗೂ ನೀ ನನ್ನ ಕೈಗೆ ಸಿಕ್ತೆ ಅಲ್ವಾ? ಹೇಳು, ನನಗೆ ನೀನ್ ಯಾಕೆ ಮೋಸ ಮಾಡ್ದೆ ಅಂತ. ಆ ರಾಕ್ಷಸನ ನನಗೆ ಯಾಕೆ ಗಂಟಾಗ್ತೆ? ಶಂಕರಯ್ಯನ ಮಾತುಗಳನ್ನ ಕೇಳಿ ವ್ಯಾಪಾರಿಗೆ ಗೊತ್ತಾಗ್ತಿರತ್ತೆ ಅವನ ರೋಬೋಟ್ನ ಬಗ್ಗೆನೇ ಮಾತಾಡ್ತಿರೋದಂತ. ಆಗ ಅವನೊಂದೇ ಉಸಿರು ತಗೊಂಡು ಹೇಳ್ತಾನೆ, ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನೋಡು, ನೀನೊಬ್ನೇ ಅಲ್ಲ ರೋಬೋಟ್ನಿಂದ ಮುಕ್ತಿ ಪಡಿಬೇಕು ಅಂತಿರೋನು, ಗೊತ್ತಾಯ್ತಾ? ನಾನು ಕೂಡ ಅದರಿಂದ ಮುಕ್ತಿ ಪಡಿಬೇಕಾಗಿತ್ತು. ಏನು, ನೀನಾ? ಹಾ, ನಾನೇ. ವಿಷಯ ಏನಪ್ಪಾ ಅಂದ್ರೆ ನಾನೊಬ್ಬ ದೊಡ್ಡ ವಿಜ್ಞಾನಿಯಿಂದ ಅದನ್ನ ತಗೊಂಡೆ. ನನ್ನ ಕೆಲಸ ಕೂಡ ಬೇಗ ಆಗ್ಲಿ ಚೆನ್ನಾಗಾಗ್ಲಿ ಅಂತ. ಆ ವಿಜ್ಞಾನಿ ನನಗೆ ಈ ರೋಬೋಟ್ ತಗೊಳ್ಳೋದ್ರಿಂದ ಏನೇನೋ ಆಗುತ್ತೆ ಅಂತ ಕನ್ಸ್ಗಳು ಕಟ್ಟ. ಆಗ ನಾನು ಅವನ ಮೇಲೆ ವಿಶ್ವಾಸ ಇಟ್ಟೆ. ನಾನು ಅದನ್ನ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ಶುರುನಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಬದಲಾಯ್ತು. ಅದು ಕೆಲಸ ಮಾಡೋ ಬದಲು ಎಲ್ಲಾನು ಹಾಳು ಮಾಡ್ತಾ ಇತ್ತು. ನನಗೇನೆ ಎದುರುತ್ರ ಕೊಡ್ತಾ ಇತ್ತು.
ನನ್ನ ಸಾಯಿಸೋಕು ಪ್ರಯತ್ನ ಪಡ್ತು. ನನ್ನ ಜೀವನನ ಬೀದಿ ನಾಯಿ ತರ ಮಾಡ್ಬಿಡ್ತು. ನಾನು ಆ ರೋಬೋಟ್ ಇಂದ ಮುಕ್ತಿ ಪಡಿಬೇಕು ಅಂತ ಇದ್ದೆ, ಆದ್ರೆ ಹೇಗೆ ಅದ್ ನನಗೆ ಗೊತ್ತಿರ್ಲಿಲ್ಲ. ಆಗ ನೀನ್ ನನಗ್ ಸಿಕ್ತೆ. ಆಗ ನಿನಗೆ ನಾನು ಈ ರೋಬೋಟ್ನ ಮಾರ್ಬಿಟ್ಟೆ. ಆ ವಿಜ್ಞಾನಿ ನನಗೆ ಹೇಗ್ ಮಾರದ್ದೋ ಹಾಗೆ. ಏನು ಇದನ್ ಹೇಳೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ? ನಿನಗೆ ಗೊತ್ತಿದ್ಯಾ ಇಡೀ ದಿನ ಕೆಲಸ ಮಾಡಿ ಇದ್ರ ಕೈಲಿ ಒದೆ ತಿಂದು ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ? ನನಗೆ ಹುಚ್ಚಿಡ್ದು ಬಿಟ್ಟಿದೆ. ನಾನು ಗುಲಾಮ ಆಗಿದ್ದೀನಿ, ಅದು ಕೂಡ ಒಂದು ರೋಬೋಟ್ಗೆ. ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ, ಆದ್ರೆ ನೀನು ಅಳೋವಂಥದ್ದೇನಾಗಿಲ್ಲ. ಆ ವಿಜ್ಞಾನಿನ ನಾನು ತುಂಬಾ ದಿನದಿಂದ ಹುಡುಕ್ತಾ ಇದ್ದೀನಿ. ಅವನ್ ಸಿಕ್ಕರೆ ಪರಿಹಾರ ಸಿಗುತ್ತೆ. ನಿನಗೆ ಖುಷಿ ಪಡೋವಂಥ ವಿಷಯ ಹೇಳ್ತೀನಿ, ಆ ವಿಜ್ಞಾನಿ ಸಿಕ್ಕಾಯ್ತು. ಏನು ನಿಜವಾಗ್ಲೂ? ವ್ಯಾಪಾರಿಯ ಮಾತುಗಳನ್ನ ಕೇಳಿ ಶಂಕರನ್ಗೆ ಏನೋ ಒಂದು ನೆಮ್ಮದಿ ಕಾಣುತ್ತೆ. ಮತ್ತೆ ಈಗ ಅವರಿಬ್ರು ಸೇರ್ಕೊಂಡು ಆ ಕೆಟ್ಟ ರೋಬೋಟ್ಗೆ ಪಾಠ ಕಲಿಸ್ಬೇಕು ಅಂದ್ಕೊಳ್ತಾರೆ. ಅವರಿಬ್ರು ಅವತ್ತಿನ ರಾತ್ರಿ ಮೆಲ್ಲಿಗೆ ಶಂಕರಯ್ಯನ ಮನೆಗೆ ಬರ್ತಾರೆ. ಮನೆ ಒಳಗಡೆ ರೋಬೋ ಸ್ಲೀಪಿಂಗ್ ಮೋಡಲ್ಲಿ ಇರುತ್ತೆ. ಈಗ ನೋಡು ತಮಾಷೆನ. ಬಾ ಶಂಕರ್, ಇದು ಸ್ಲೀಪಿಂಗ್ ಮೋಡಲ್ಲಿದೆ. ಆ ವಿಜ್ಞಾನಿ ನನಗೆ ಮೊದಲೇ ಹೇಳಿದ್ದ, ಅದರಲ್ಲಿರೋ ರೆಡ್ ಚಿಪ್ನ ತೆಗೆದ್ರೆ ಸಾಕು, ಆಗ ಈ ರೋಬೋಟ್ ಯಾವಾಗ್ಲೂ ಮಲ್ಗೆ ಇರುತ್ತೆ. ಸರಿ ನಡಿ. ಶಂಕರಯ್ಯ ಮತ್ತೆ ವ್ಯಾಪಾರಿ ಏನು ಅನ್ಕೊಳ್ತಿದ್ರೋ ಅದೇ ಆಗ್ತಿರುತ್ತೆ. ಅವರಿಬ್ರು ಮೆಲ್ಲಿಗೆ ಹೆಜ್ಜೆ ಇಟ್ಕೊಂಡು ಒಳಗೆ ಬರ್ತಾರೆ. ಮತ್ತೆ ಅವರ ಕೆಲಸ ಮಾಡಕ್ ಶುರು ಮಾಡ್ತಾರೆ. ಮೊದಲು ವ್ಯಾಪಾರಿ ಆ ರೋಬೋ ಹಿಂದೆ ಇದ್ದ ಸ್ವಿಚ್ ಆಫ್ ಬಟನ್ನ ನೋಡಿ ಅದನ್ನ ಪ್ರೆಸ್ ಮಾಡಿ ಅದರ ಚಲನೆಗಳನ್ನ ಸ್ಟಾಪ್ ಮಾಡ್ತಾನೆ. ಆಗ ಅವರು ಚಿಪ್ ತೆಗೆಯೋ ಟೈಮ್ನಲ್ಲಿ ಅದು ಎದ್ದೇಳಬಾರ್ದು ಅಂತ. ಮತ್ತೆ ಅದರ ಹಾರ್ಟ್ ಮೇಲಿದ್ದ ಚಿಪ್ನ ನೋಡಿ ಅವರು ಸೈಂಟಿಫಿಕ್ ನಂಬರ್ಸ್ನ ಪ್ರೆಸ್ ಮಾಡ್ತಾರೆ. ಆಗ ಸ್ಕ್ರೀನ್ ಓಪನ್ ಆಗುತ್ತೆ. ಮತ್ತೆ ಅದರೊಳಗಿಂದ ಒಂದು ರೆಡ್ ಚಿಪ್ ಹೊರಗೆ ಬರುತ್ತೆ. ಅಯ್ಯೋ ದೇವ್ರೆ, ಇದಂತೂ ಭಯಂಕರವಾಗಿದೆ. ಸರಿಯಾಗಿ ಹೇಳ್ದೆ. ನಿನಗೆ ಗೊತ್ತಿದ್ಯಾ, ಈ ರೆಡ್ ಚಿಪ್ ಇಂದಾನೆ ಈ ರೋಬೋಟ್ ನಮ್ಗೆ ಹಿಂಸೆ ಕೊಡ್ತಾ ಇರೋದು. ಆ ವಿಜ್ಞಾನಿ ಹೇಳ್ದ ಇದ್ರೊಳಗಡೆ ಒಂದು ಗ್ರೀನ್ ಚಿಪ್ ಇದೆಯಂತೆ, ಅದರಿಂದನೇ ಇದು ಒಳ್ಳೆ ಕೆಲಸ ಮಾಡುತ್ತಂತೆ. ಆದ್ರೆ ಇದ್ರೊಳಗಡೆ ವೈರಸ್ ಹೋಗಿದೆ. ಅದೇ ಕಾರಣಕ್ಕೆ ಈ ಗ್ರೀನ್ ಚಿಪ್ಪು ರೆಡ್ ಆಗಿ ಬದಲಾಗುತ್ತೆ. ಆಗ ರೋಬೋಟ್ ಹಿಂಸೆ ಕೊಡೋದನ್ನ ಶುರು ಮಾಡುತ್ತೆ. ಓ, ಈಗ ಗೊತ್ತಾಯ್ತು. ಏನಾದ್ರೂ ಆಗಿರ್ಲಿ, ಈಗ ಇದ್ರಿಂದ ಮುಕ್ತಿ ಸಿಕ್ತಲ್ಲ, ಅಷ್ಟ್ ಸಾಕು. ಈಗ ನಾನು ಆಣೆ ಮಾಡಿ ಹೇಳ್ತೀನಿ, ನನ್ ಕೆಲ್ಸನ ನಾನೇ ಮಾಡ್ಕೋತೀನಿ. ಈ ಹಾಳಾದ ರೋಬೋಟ್ ಕೈಯಲ್ಲಿ ನನ್ ಸಿಗಾಕೊಳ್ಳೋದೇ ಬೇಡ. ತಗೊಂಡೋಗು. ಶಂಕರಯ್ಯನ ಮಾತುಗಳನ್ನ ಕೇಳಿ ವ್ಯಾಪಾರಿ ಜೋರಾಗಿ ನಗಕ್ ಶುರು ಮಾಡ್ತಾನೆ. ಅಂತ್ಯದಲ್ಲಿ ಎಲ್ಲವೂ ಸುಖವಾಗತ್ತೆ. ಇಬ್ಬರಿಗೂ ಅವರ ತಪ್ಪಿನ ಬಗ್ಗೆ ಅರಿವಾಗತ್ತೆ. ಚಿಪ್ ತೆಗೆದ್ಮೇಲೆ ವ್ಯಾಪಾರಿ ರೋಬೋನ ಕರ್ಕೊಂಡು ಅವನ ವಿಜ್ಞಾನಿ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗ್ತಾನೆ. ಮತ್ತೆ ಶಂಕರಯ್ಯ ಅವನ ಜೀವನವನ್ನ ಖುಷಿಯಾಗಿ ನಡೆಸಲು ಶುರು ಮಾಡ್ತಾನೆ.